ಹಾಯ್ ನಮಸ್ಕಾರ ಫ್ರೆಂಡ್ಸ್. ಎಲ್ಲ ಅಡೆತಡೆಗಳನ್ನ ಮೀರಿ ಇವತ್ತು ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಬಿಡುಗಡೆ ಆಗಿದೆ. ಇವಾಗ ತಾನೇ ನೋಡ್ಕೊಂಡು ಬರ್ತಾ ಇದ್ದೀನಿ ಡೆವಿಲ್ ಸಿನಿಮಾನ. ಈಗ ಆಲ್ರೆಡಿ ನೀವೆಲ್ಲ ರಿವ್ಯೂಗಳು ನೋಡಿರ್ಬೋದು. ಮೂವಿ ಆಗಿದೆ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ. ನನಗನ್ಸಿದ್ದನ್ನು ನಾನು ಹೇಳ್ತೀನಿ. ಮೂವಿ ಸ್ಟಾರ್ಟ್ ಆಗದೆ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಇದೆ. ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ಒಳ್ಳೆಯವನ ಕೆಟ್ಟವನ ಅದನ್ನು ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಡ್ತಾರೆ. ಅದನ್ನ ನೀವು ಸಿನಿಮಾ ನೋಡಿ ಅರ್ಥ ಮಾಡ್ಕೊಳ್ಳಿ. ರಾಜಕೀಯಕ್ಕೂ ಡೆವಿಲ್ಗೂ ಏನು ಸಂಬಂಧ? ರಾಜಕೀಯಕ್ಕೆ ಡೆವಿಲ್ ಬಂದಾಗ ರಾಜಕೀಯ ಹೆಂಗೆ ಟರ್ನ್ ಆಗುತ್ತೆ? ರಾಜಕೀಯ ಮತ್ತು ಡೆವಿಲ್ ಮಧ್ಯದಲ್ಲಿ ಒಬ್ಬ ಅಮಾಯಕ ಸಿಗಾಕೊಂಡು ಅವನೇನೇನು ಪಾಠ ಪಡ್ತಾನೆ. ಇದಿಷ್ಟು ಸಿನಿಮಾದ ಒನ್ಲೈನ್ ಸ್ಟೋರಿ. ಸಿನಿಮಾದಲ್ಲಿ ವರ್ಕ್ ಆಗಿದ್ದು ದರ್ಶನ್ ಸರ್ದು ಸ್ಟೈಲಿಶ್ ಲುಕ್ ಮತ್ತು ಅಚ್ಯುತ್ ಕುಮಾರ್ ಅವ್ರ ಆ್ಯಕ್ಟಿಂಗ್. ಮೂವಿಲಿ ಕಾಮಿಡಿ ಇದೆ, ಎಷ್ಟು ಬೇಕು ಅಷ್ಟೇ. ನೀವು ನಾರ್ಮಲ್ ದರ್ಶನ್ ಫಿಲಮ್ ಥರ ಜಾಸ್ತಿ ಫೈಟ್ಸು, ಜಾಸ್ತಿ ಡೈಲಾಗ್ಸು, ಬಿಲ್ಡಪ್ಪು ಅವೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸ್ಟೈಲಿಶ್ ದರ್ಶನ್, ಇನ್ನೊಂದು ದರ್ಶನ್ ಏನು ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಸ್ಪಾಯ್ಲರ್ ಆಗುತ್ತೆ. ನೀವು ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ. ಇನ್ನು ಸಾಂಗ್ಸ್ ವಿಚಾರಕ್ಕೆ ಬಂದರೆ 3 ಸಾಂಗ್ಸು ರಿಲೀಸ್ ಮಾಡಿದ್ದಾರೆ. ಟೋಟಲ್ ಫಿಲಮಲ್ಲಿ 5 ಸಾಂಗ್ಸ್ ಇದೆ. ಇನ್ನೆರಡು ಥಿಯೇಟ್ರಲ್ಲಿ ನೋಡಬೇಕು. ಚೆನ್ನಾಗಿದೆ ಸಾಂಗ್ಸ್, ಪ್ಲೇಸ್ಮೆಂಟು ಚೆನ್ನಾಗಿದೆ. ಎಲ್ಲೂ ಒಂದ್ಸಲ ಫೋರ್ಸ್ ಮಾಡಿದ್ದಾರೆ ಅಂತ. ಇನ್ನು ಆ್ಯಕ್ಷನ್, ದರ್ಶನ್ ಅವ್ರ ಫಿಲಮಲ್ಲಿ 6 ರಿಂದ 7 ಫೈಟ್ ಇರ್ತವೆ. ಆದರೆ ಈ ಫಿಲಮಲ್ಲಿ ಮೇಜರ್ ಆ್ಯಕ್ಷನ್ಸ್ ಇರೋದು 3 ಸ್ಟೈಲಿಶ್ ಆಗಿ ಮಾಡಿದ್ದಾರೆ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಥಿಯೇಟ್ರಿಂದ ಆಚೆ ಬಂದ್ರೂ ಅಜನೀಶ್ ಅವರು ಹೊಡೆದಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾನೆ ಇರುತ್ತೆ. ಕಿವಿಲಿ ತಲೆಯಲ್ಲಿ ಹಂಗೆ ಓಡ್ತಾನೆ ಇರುತ್ತೆ. ಇನ್ನು ಸಹ ಕಲಾವಿದರು ಮತ್ತು ಕಲಾವಿದರ ಪರ್ಫಾರ್ಮೆನ್ಸ್. ದರ್ಶನ್ ಅವರು ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ಅವರೆಂಥ ಆ್ಯಕ್ಟರ್ ಅಂತ ಗೊತ್ತು. ಆದರೆ ಇದರಲ್ಲಿ ಒಂದು ಹಂತ ಮೇಲೋಗಿದ್ದಾರೆ. ಅದನ್ನು ಹೆಂಗೆ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಸ್ಪಾಯ್ಲ್ ಮಾಡಬಾರ್ದಲ್ಲ. ಏನು ಹೇಳೋಣ? ಗಜ ಆದಮೇಲೆ ಒಂದು ಮಜಾ ಕೊಡುವಂಥ ಕ್ಯಾರೆಕ್ಟ್ರು ದರ್ಶನ್ ಪ್ಲೇ ಮಾಡಿದ್ದಾರೆ. ಇನ್ನು ರಚನಾ ರೈ ಅವರು ಫಸ್ಟ್ ಫಿಲಮ್ ಅಂತ ಅನ್ಸಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನಲ್ಲಿ. ಇನ್ನು ಕಾಮಿಡಿ ಕಲಾವಿದರು ದಂಡಿದೆ. ಅದರಲ್ಲಿ ಎಸ್ಪೆಷಲಿ ಹುಲಿ ಕಾರ್ತಿಕ್ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಗಿಲ್ಲಿ ನಟ ಅವ್ರು ಬರ್ತಾರೆ, ಅವ್ರು ಬಂದಾಗಂತೂ ಶಿಳ್ಳೆ ಬೀಳ್ತವೆ. ದರ್ಶನ್ ಸರ್ ಬಿಟ್ರೆ ನೆಕ್ಸ್ಟ್ ಬೀಳೋದೆ ಗಿಲ್ಲಿ ನಟ ಅವ್ರಿಗೆ. ಇನ್ನು ವಿನಯ್ ಗೌಡ, ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೊಟ್ಟಿರೋ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದಾರೆ. ಇಂಟರ್ವಲ್ ಬ್ಯಾಂಗ್ ಸಕ್ಕತ್ತಾಗಿದೆ. ಸೆಕೆಂಡ್ ಹಾಫ್ ಅಂತೂ ಎಲ್ಲೂ ನಿಲ್ಲಲ್ಲ, ಹೋಗ್ತಾ ಇರುತ್ತೆ ಒಂದೇ ಸ್ಪೀಡಲ್ಲಿ. ಕ್ಲೈಮ್ಯಾಕ್ಸ್ ಟ್ವಿಸ್ಟು ನೀವು ಆಚೆ ಬಂದು ಯೋಚನೆ ಮಾಡ್ತಾರೆ, ಏನಾಯಿತು, ಆಗಿದ್ದೇನಾ? ಕ್ಲೈಮ್ಯಾಕ್ಸ್ ನಾವೇನು ಅಂದ್ಕೊತೀವಿ ಅದೇನು. ಒನ್ ಲೈನಲ್ಲಿ ಹೇಳಬೇಕು ಅಂದರೆ ಮೂವಿ ಫ್ಯಾನ್ಸ್ಗೆ ಹಬ್ಬ, ಫ್ಯಾಮಿಲಿ ಆಡಿಯನ್ಸ್ಗೆ ಮುಲಾಜಿಲ್ದೆ ಹೋಗಿ ನೋಡಿ. ಆದರೆ ಅಂಡರ್ 16 ನೋಡಬಾರ್ದು ಅಂತ ಸೆನ್ಸರ್ ಆಗಿರೋದ್ರಿಂದ ಮಕ್ಕಳು ಬೇಡ ಅಂತ ಅನಿಸುತ್ತೆ. ರೇಟಿಂಗ್ಸ್ ಕೊಡೋದಾದರೆ 3.5 ಔಟ್ ಆಫ್ 5.